ನಮಸ್ಕಾರ ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು ಡಿಜಿಟಲ್ ರೂಪಾಯಿ ಎಂದರೇನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದನ್ನು ತಿಳಿದುಕೊಂಡಿದ್ದೆವು. ಅದೇ ವಿಷಯವಾಗಿ ಇಂದು ನಾವು ಮತ್ತಷ್ಟು ಆಳವಾಗಿ ತಿಳಿದು ನೋಡೋಣ. ಈ ಡಿಜಿಟಲ್ ರೂಪಾಯಿಯನ್ನು ಮುಂದಿಟ್ಟುಕೊಂಡು ಇಡೀ ವಿಶ್ವದ ಹಣಕಾಸು ವ್ಯವಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ, ನಮ್ಮ ದೇಶದ ಆರ್ಥಿಕ ನಿರ್ಧಾರಗಳನ್ನು ನಮ್ಮ ದೇಶವೇ ತೆಗೆದುಕೊಳ್ಳಬೇಕೆ ಅಥವಾ ವಿದೇಶಿ ಕಂಪನಿಗಳು ನಿರ್ಧರಿಸಬೇಕೆ, ಇದನ್ನು ನಾವು ಹಣಕಾಸು ಸಾರ್ವಭೌಮತ್ವ ಎನ್ನುತ್ತೇವೆ. ಇಂದಿನ ವಿಡಿಯೋದಲ್ಲಿ ಈ ರೂಪಾಯಿ ಜಾಗತಿಕವಾಗಿ ಕಂಪನಿಗಳ ಹಿಡಿತವನ್ನು ಹೇಗೆ ಮುರಿಯುತ್ತದೆ ಮತ್ತು ಇದರಿಂದ ನಮಗೆ ಎದುರಾಗುವ ಸವಾಲುಗಳೇನು ಅನ್ನುವುದನ್ನು ಇಂಚಿಂಚು ತಿಳಿಯುವ ಪ್ರಯತ್ನ. ಯಾವಾಗಲೂ ನಮ್ಮ ಪಾವತಿ ವ್ಯವಸ್ಥೆಗಳು ನಾವು ಸ್ವೈಪ್ ಮಾಡುವ ಕಾರ್ಡಿನಿಂದ ಹಿಡಿದು ಕ್ಲಿಕ್ ಮಾಡುವ UPI ವರೆಗೆ ವೀಸಾ, ಮಾಸ್ಟರ್ ಕಾರ್ಡ್ ಮತ್ತು ಗೂಗಲ್ ಪೇ, ಫೋನ್ ಪೇ ಇಂತಹ ವಿದೇಶಿ ಸಂಸ್ಥೆಗಳ ಕೈಯಲ್ಲಿವೆ. ಮತ್ತು ಈ ದೊಡ್ಡ ಪ್ರಯತ್ನದಲ್ಲಿ ನಮಗೆ ಎದುರಾಗುವ ಸವಾಲುಗಳು ಮತ್ತು ಅಪಾಯಗಳೇನು? ಡಿಜಿಟಲ್ ರೂಪಾಯಿ ಅತಿ ದೊಡ್ಡ ಸಾಮರ್ಥ್ಯ. ಅದು ಈ ಜಾಗತಿಕ ಶಕ್ತಿಶಾಲಿ ಮಧ್ಯವರ್ತಿಗಳ ಅಗತ್ಯವನ್ನು ಕಡಿಮೆ ಮಾಡುತ್ತದೆ. ಸರಳ ಉದಾಹರಣೆಗೆ ಹೇಳಬೇಕೆಂದರೆ, ನೀವು ಅಮೆಜಾನಿನಲ್ಲಿ 5,000 ರೂಪಾಯಿಯ ವಸ್ತು ಖರೀದಿಸಿದಾಗ ನಿಮ್ಮ ಬ್ಯಾಂಕ್ನಿಂದ ವ್ಯಾಪಾರಿಗೆ ಹಣ ತಲುಪಿಸುವ ಮಧ್ಯೆ ವೀಸಾ ಅಥವಾ ಮಾಸ್ಟರ್ ಕಾರ್ಡುಗಳು ಒಂದು ನೆಟ್ವರ್ಕ್ ಶುಲ್ಕವನ್ನು ಪಡೆದುಕೊಳ್ಳುತ್ತವೆ. ಈ ಶುಲ್ಕವು ಕೊನೆಗೆ ಗ್ರಾಹಕರ ಮೇಲೆ ಅಥವಾ ವ್ಯಾಪಾರಿಯ ಮೇಲೆ ಬೀಳುತ್ತದೆ. ಈ ಕಂಪನಿಗಳು ಅಮೆರಿಕದ ಕಾನೂನುಗಳಿಗೆ ಬದ್ಧವಾಗಿವೆ. ಅಮೆರಿಕಕ್ಕೆ ಇಷ್ಟವಿಲ್ಲದೆ ಯುದ್ಧದ ಹಂತದಲ್ಲಿ ಯಾವುದೇ ಸಣ್ಣ ದೇಶದ ವಿರುದ್ಧ ಆರ್ಥಿಕ ನಿರ್ಬಂಧ ವಿಧಿಸಿದ ತಕ್ಷಣ ಈ ಕಾರ್ಡುಗಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ. ಇದರಿಂದ ದೇಶದ ಆರ್ಥಿಕತೆ ಸ್ಥಗಿತವಾಗುತ್ತದೆ. ಈ ರೂಪಾಯಿನಲ್ಲಿ ವಹಿವಾಟು ನಡೆಸುವುದು ನೇರವಾಗಿ RBIನ ತಂತ್ರಜ್ಞಾನದ ಮೇಲೆ. ಇಲ್ಲಿ ವೀಸಾ ಅಥವಾ ಮಾಸ್ಟರ್ ಕಾರ್ಡುಗಳ ಅವಶ್ಯಕತೆ ಇರುವುದಿಲ್ಲ. ನಾವು ನಮ್ಮ ದೇಶೀಯ ಪಾವತಿ ವ್ಯವಸ್ಥೆಯನ್ನು ಹೊರಗಿನ ರಾಜಕೀಯ ಒತ್ತಡಗಳಿಂದ ಮುಕ್ತಗೊಳಿಸಬಹುದು. ಗೂಗಲ್ ಪೇ ಮತ್ತು ಫೋನ್ ಪೇ ಈ ಆ್ಯಪ್ಗಳು ಭಾರತದ UPI ನೆಟ್ವರ್ಕ್ ಬಳಸಿದರೂ ಇವುಗಳನ್ನು ನಡೆಸುವ ಕಂಪನಿಗಳು ಗೂಗಲ್ ಮತ್ತು ವಾಲ್ಮಾರ್ಟ್ ವಿದೇಶಿ ಮೂಲದ್ದವು. ನೀವು ಒಂದು ವಾರದಲ್ಲಿ ಎಲ್ಲಿ, ಯಾವಾಗ ಮತ್ತು ಏನು ಖರೀದಿಸಿದ್ದೀರಿ ಎಂಬ ಸೂಕ್ಷ್ಮವಾದ ವೈಯಕ್ತಿಕ ಡೇಟಾ ಈ ಕಂಪನಿಗಳ ಸರ್ವರ್ಗಳಲ್ಲಿ ಸಂಗ್ರಹವಾಗುತ್ತದೆ. ಈ ಡೇಟಾದ ಮೇಲೆ ನಿಮಗೆ ನಿಯಂತ್ರಣ ಕಡಿಮೆ. ಈ ರೂಪಾಯಿ ವಾಲೆಟ್ ಮತ್ತು ಅದರ ವಹಿವಾಟು ಡೇಟಾ ಭಾರತದೊಳಗೆ RBI ಮತ್ತು ಅಧಿಕೃತ ಬ್ಯಾಂಕುಗಳ ನಿಯಂತ್ರಣದಲ್ಲಿಯೇ ಇರುತ್ತದೆ. ಇದು ನಮ್ಮ ದೇಶದ ನಾಗರಿಕರ ಡೇಟಾ ನಮ್ಮಲ್ಲೇ ಉಳಿಸುತ್ತದೆ ಎಂಬ ಭರವಸೆ ನೀಡುತ್ತದೆ. ಈ ರೂಪಾಯಿಗೆ ಬಡ್ಡಿ ಇಲ್ಲದಿರಲು ಕಾರಣ, ಸರಳವಾಗಿ ಈ ರೂಪಾಯಿ ಎಂದರೆ ಡಿಜಿಟಲ್ ಕ್ಯಾಶ್. ನೀವು ನಿಮ್ಮ ಜೇಬಿನಲ್ಲಿ ಇಟ್ಟಿರುವ 500 ರೂಪಾಯಿಗೆ ಬಡ್ಡಿ ಸಿಗುವುದಿಲ್ಲ. ಅದೇ ರೀತಿ ಈ ರೂಪಾಯಿಗೂ ಬಡ್ಡಿ ದೊರೆಯುವುದಿಲ್ಲ. ಈ ರೂಪಾಯಿ ಮೇಲೆ ಬಡ್ಡಿ ನೀಡಿದರೆ ಜನರೆಲ್ಲರೂ ತಮ್ಮ ಉಳಿತಾಯವನ್ನು ಬ್ಯಾಂಕ್ ಖಾತೆಯಿಂದ ತೆಗೆದು ಈ ವ್ಯಾಲೆಟ್ಗೆ ಹಾಕುತ್ತಾರೆ. ಬ್ಯಾಂಕುಗಳಲ್ಲಿ ಠೇವಣಿ ಇಲ್ಲದಿದ್ದರೆ ಅವು ಸಾಲ ನೀಡಲು ಸಾಧ್ಯವಾಗುವುದಿಲ್ಲ. ಸಾಲ ನೀಡಿದರೆ ಹೂಡಿಕೆ ನಿಲ್ಲುತ್ತದೆ ಮತ್ತು ಆರ್ಥಿಕತೆ ನಿಧಾನವಾಗುತ್ತದೆ. ಹೀಗಾಗಿ ಈ ರೂಪಾಯಿ ಬಡ್ಡಿ ನೀಡದಿರುವ ಮೂಲಕ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ರಕ್ಷಿಸುತ್ತಿದೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಈ ರೂಪಾಯಿ ಕೇವಲ ನಗದಿನಂತೆ ನಿಮಗೆ ತುರ್ತು ಸಂದರ್ಭದಲ್ಲಿ ಸಾಲ ಅಥವಾ ಹೆಚ್ಚುವರಿ ಹಣ ನೀಡುವುದಿಲ್ಲ. ಜನರು ದೊಡ್ಡ ಖರೀದಿ ಮಾಡಲು, ತುರ್ತು ಖರ್ಚುಗಳನ್ನು ನಿಭಾಯಿಸಲು, ಕ್ಯಾಶ್ ಬ್ಯಾಕ್ ಮತ್ತು ರಿವಾರ್ಡ್ ಪಾಯಿಂಟ್ಸ್ಗಳಿಗಾಗಿ ಯಾವಾಗಲೂ ಕ್ರೆಡಿಟ್ ಕಾರ್ಡುಗಳನ್ನೇ ಬಳಸುತ್ತಾರೆ. ಈ ರೂಪಾಯಿ ಕೇವಲ ಪಾವತಿಗಳಿಗೆ ಉತ್ತಮ, ಆದರೆ ಸಾಲದ ಸೌಲಭ್ಯಗಳಿಗೆ ಕ್ರೆಡಿಟ್ ಕಾರ್ಡುಗಳು ತಮ್ಮ ಮಹತ್ವವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಈ ರೂಪಾಯಿ ಪರಿಚಯಿಸುವಾಗ ನಾವು ಜಗತ್ತಿನ CBDCಗಳ ಮಾದರಿಗಳಿಂದ ಕಲಿಯಬೇಕು. ಚೀನಾ ಮಾದರಿಯ ಅಪಾಯ. ಚೀನಾದ ಡಿಜಿಟಲ್ ಯುವಾನನ ಉದ್ದೇಶ ಸಂಪೂರ್ಣವಾಗಿ ಸರ್ಕಾರಿ ನಿಯಂತ್ರಣ. ಅಲ್ಲಿ ಪ್ರತಿಯೊಬ್ಬ ನಾಗರಿಕನ ಪ್ರತಿ ವಹಿವಾಟು ಟ್ರ್ಯಾಕ್ ಆಗುತ್ತದೆ. ಈ ರೂಪಾಯಿ ತಾಂತ್ರಿಕವಾಗಿ ಪ್ರೋಗ್ರಾಮೆಬಲ್ ಆಗಿದೆ.
ಸರಕಾರ ಬಯಸಿದರೆ ನಿಮ್ಮ ಹಣವನ್ನು ನಿರ್ದಿಷ್ಟ ಅಂಗಡಿಗಳಲ್ಲಿ ಮಾತ್ರ ಅಥವಾ ನಿರ್ದಿಷ್ಟ ವಸ್ತುವಿಗೆ ಮಾತ್ರ ಪ್ರೋಗ್ರಾಂ ಮಾಡಬಹುದು. ನಮಗೆ ಎಚ್ಚರಿಕೆ ಏನೆಂದರೆ, ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬಳಸಿದರೆ ಇದು ಒಳ್ಳೆಯದು, ಆದರೆ ನಾಗರಿಕರ ವೈಯಕ್ತಿಕ ಖರ್ಚಿನ ಮೇಲೆ ನಿರಂತರವಾಗಿ ಕಣ್ಣಿಡಲು ಆರಂಭಿಸಿದರೆ ನಮ್ಮ ಸ್ವಾತಂತ್ರ್ಯಕ್ಕೆ ದೊಡ್ಡ ಹೊಡೆತ ನೀಡುತ್ತದೆ. ನಾವು ಚಿನ್ನದ ಮಾರ್ಗದಿಂದ ದೂರವಿರಬೇಕು. ಈ ರೂಪಾಯಿಗೆ ಬಡ್ಡಿ ಇಲ್ಲದಿದ್ದರೂ ಲಕ್ಷಾಂತರ ಜನರು ದೊಡ್ಡ ಮೊತ್ತವನ್ನು ಈ ವ್ಯಾಲೆಟ್ಟಿನಲ್ಲಿ ಇಡಲು ಆರಂಭಿಸಿದರೆ ಬ್ಯಾಂಕುಗಳ ಠೇವಣಿ ಸಂಗ್ರಹ ಕಡಿಮೆಯಾಗುತ್ತದೆ. RBI ಈ ಪರಿವರ್ತನೆಯನ್ನು ತುಂಬಾ ನಿಧಾನವಾಗಿ, ಹಂತ ಹಂತವಾಗಿ, ಸಣ್ಣ ಮೊತ್ತಕ್ಕೆ ಮಾತ್ರ ಜಾರಿಗೆ ತರಬೇಕು. ಭವಿಷ್ಯದ ದೊಡ್ಡ ಸವಾಲುಗಳು: ಸೈಬರ್ ಭದ್ರತೆ ಮತ್ತು ಆರ್ಥಿಕ ಕುಸಿತದ ಅಪಾಯ ಒಂದೇ ಕೇಂದ್ರದ ಸಮಸ್ಯೆ. ಈ ರೂಪಾಯಿ ಇಡೀ ದೇಶದ ಆರ್ಥಿಕತೆಯನ್ನು ಒಂದು ತಾಂತ್ರಿಕ ವ್ಯವಸ್ಥೆಯಲ್ಲಿ ಕೇಂದ್ರೀಕರಿಸುತ್ತದೆ. ಒಂದು ವೇಳೆ ಈ ವ್ಯವಸ್ಥೆಯ ಮೇಲೆ ದೊಡ್ಡ ಸೈಬರ್ ದಾಳಿ ನಡೆದರೆ ಇಡೀ ದೇಶದ ವಹಿವಾಟು ಸ್ಥಗಿತಗೊಳ್ಳಬಹುದು. ಈ ರೂಪಾಯಿ ಸಂಪೂರ್ಣವಾಗಿ ಆಧುನಿಕ ತಂತ್ರಜ್ಞಾನವನ್ನು ಅವಲಂಬಿಸಿದೆ. ಇದನ್ನು ನಗರವಾಸಿಗಳಿಗೆ ಮಾತ್ರ ಸೀಮಿತಗೊಳಿಸಿದರೆ ಗ್ರಾಮೀಣ ಮತ್ತು ಬಡವರ್ಗ ಮತ್ತಷ್ಟು ಹಿಂದೆ ಬೀಳುತ್ತಾರೆ. ಈ ರೂಪಾಯಿಯನ್ನು ಪ್ರತಿಯೊಬ್ಬರಿಗೂ ಸರಳವಾಗಿ, ಸುಲಭವಾಗಿ, ಅಗ್ಗವಾಗಿ ತಲುಪಿಸುವುದೇ ಭಾರತದ ಗುರಿಯಾಗಿರಬೇಕು. ಒಂದು ರೀತಿಯಲ್ಲಿ ಅದೇ ರೀತಿಯಾಗಿ ಮುನ್ನಡೆಯುತ್ತಿದೆ. ಡಿಜಿಟಲ್ ರೂಪಾಯಿ ಜಾಗತಿಕ ಕಂಪನಿಗಳ ಹಿಡಿತವನ್ನು ಕಡಿಮೆ ಮಾಡುವ ಭಾರತದ ಹೆಮ್ಮೆಯ ಹೆಜ್ಜೆ. ಆದರೆ ಪ್ರಗತಿ ಮತ್ತು ಸ್ವಾತಂತ್ರ್ಯ ಈ ಎರಡರ ನಡುವಿನ ಸಮತೋಲನವೇ ಡಿಜಿಟಲ್ ರೂಪಾಯಿ ಯಶಸ್ಸಿನ ಮಂತ್ರ. ಹೀಗಾಗಿ ಇದನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಲಾಭ ನಷ್ಟ ಸರಿಯಾದ ರೀತಿಯಲ್ಲಿ ಅರಿತು ನೋಡುವ ಅವಶ್ಯಕತೆಯೂ ಅಷ್ಟೇ ಇದೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನನ್ನ ವಿಡಿಯೋ ನೋಡಲು ಮದ್ರಾಸಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಿಮವಾಗಿ ನನ್ನ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ಜೈ ಹಿಂದ್.